ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಮಾರಿಕಾಂಬೆ ಜಾತ್ರೆಯಲ್ಲಿ ವಿಸರ್ಜನೆ ಆದಮೇಲೆ ಇವಾಗ ಇಲ್ಲಿ ಮತ್ತೆ ಪ್ರತಿಷ್ಠಾಪನೆಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆಯೇ ದೇವಸ್ಥಾನದ ಹೊರಗಡೆ ಆರೆಂಜ್ ಕಲರ್ ಬಾವುಟದಿಂದ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದಾರಂತ ತೋರಿಸ್ತೀನಿ ನೋಡಿ. ಇವಾಗ ಮತ್ತು ಅಂತವರ ಬಗ್ಗೆ ಸಂಶಯ ಬಂದಲ್ಲಿ ನಂಬರ್ ಪ್ಲೇಟ್ನಲ್ಲಿರುವ ನಂಬರ್ಗಳನ್ನು ಬರೆದು ಪೊಲೀಸರಿಗೆ ತಿಳಿಸಬೇಕು. ನೋಡಿ, ಈ ವರ್ಷದ ಡೆಕೋರೇಷನ್ ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆಯೇ ಸುಂದರವಾಗಿ ಮತ್ತು ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಆರೆಂಜ್ ಕಲರಲ್ಲಿ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇವಾಗ ಬಂತು ನೋಡಿ ಲೈನ್, ಸಕ್ಕತ್ತು ಉದ್ದ ಲೈನ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ರಶ್ ಯಾವ ಥರ ಇತ್ತು ಅಂದರೆ, ಹೊರಗಡೆ ಇದ್ದಾಗ ಬೇಗ ಬೇಗ ಕ್ಯೂ ದೇವಸ್ಥಾನದ ಒಳಗೆ ಬಂತು. ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಒಳಗೆ ಬಂದಾಗ ತುಂಬ ಕ್ಯೂ ಇತ್ತು. ಅಂದರೆ ಜಿಗ್ಜ್ಯಾಗ್ ಲೈನ್ ಇದೆಯಲ್ವಾ, ಅದು ತುಂಬ ರಶ್ ಇತ್ತು. ತಾಯಿ ಮಾರಿಕಾಂಬೆಯನ್ನು ತೋರಿಸ್ತೀನಿ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಲು ಅಂತ. ಮಾರಿಕಾಂಬೆ ದರ್ಶನ ಮುಗಿಸಿವಾಗ ಲೈನಲ್ಲಿ ನಿಜವಾಗ್ಲೂ ಸಕ್ಕರೆ ಸುಸ್ತಾಗೋಯ್ತು. ನೋಡಿ, ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಲ್ಲೂ ಕೂಡ ಬಿಸಿಲು ತಾಗಲ್ಲ ಈ ವರ್ಷ. ಪ್ರತಿ ವರ್ಷ ಅಂದರೆ ಸ್ವಲ್ಪ ಬಿಸಿಲೆಲ್ಲ ತಾಗ್ತಿತ್ತು, ಲೈನಲ್ಲಿ ನಿಂತ್ಕೋಬೇಕಂದ್ರೆ ಕಷ್ಟ ಆಗ್ತಿತ್ತು. ಬಟ್ ಈ ವರ್ಷ ಎಲ್ಲ ಕಡೆಯೂ ಕೂಡ ಮೇಲೆ ಇದನ್ನು ಹಾಕಿದ್ದಾರೆ, ಟೆಂಟನ್ನು ಹಾಕಿದ್ದಾರೆ. ಹಾಗಾಗಿ ಲೈನಲ್ಲಿ ನಿಂತರೆ ಅಷ್ಟು ಕಷ್ಟ ಅನಿಸಲ್ಲ. ನೋಡಿ, ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರಿಂದ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಇವಾಗ ನಮ್ಮದು ಕ್ಯೂ ಮುಗಿತು, 1 ಅವರ್ ಕ್ಯೂ ಅಲ್ಲಿ ನಿಂತಿದ್ದು. ಇವಾಗ ಪ್ರಸಾದ ತೊಗೊಂಡು ಹೋಗಬೇಕು. ಯಾವಾಗಲೂ ಯುಗಾದಿ ಹಬ್ಬದ ದಿನ ನಾವು ಹೋದಾಗ ತುಂಬ ರಶ್ ಇರ್ತಿತ್ತು ಊಟಕ್ಕೆ ಏನಾದರೂ ಹೋದರೆ. ಬಟ್ ಈ ವರ್ಷ ನೋಡಿ, ನಮಗೆ ಕ್ಯೂ ಏನೂ ಸಿಕ್ಕಿಲ್ಲ, ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಇವತ್ತಿನ ಊಟ. ಎಲ್ಲ ಥರದ ಇದು ಇತ್ತು, ಅಡುಗೆ ಇತ್ತು. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನು ಜಾತ್ರೆಗಿಂತ ಮುಂಚೆ ನೈಟ್ ಟೈಮ್ ಬಂದಿದ್ದಾಗಿತ್ತು, ಬಟ್ ಆವಾಗಿದು ಕರೆಕ್ಟಾಗಿ ಕಾಣಿಸಲಿಲ್ಲ. ಬಟ್ ಇವಾಗ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಕಲರಲ್ಲಿ ಪಿಂಕ್ ಮತ್ತು ವೈಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನದ ಸುತ್ತಲೂ. ಸೊ ತಾಯಿ ಮಾರಿಕಾಂಬೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಯುಗಾದಿಯ ಹೊಸ ವರ್ಷ ಎಲ್ಲರ ಲೈಫಲ್ಲಿ ಹೊಸತನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.